ಏನ್ರಮ್ಮ ನಿಮ್ದು? ಹೋಗಿ ಏನ್ ಮಾಡ್ಲಿ ಈಗ? ಎಲ್ಲಮ್ಮ ಅಲ್ಲಿ ಸರ್ ಅವ್ರನ್ನೇ ಕರ್ಕೊಂಡು ಆಡ್ಸ್ಬಿಡೋಣ ಸರ್. ಓಕೆ ಓಕೆ, ಗುಡ್ ಐಡಿಯಾ, ಕಮ್ ಆನ್. ಡಿಸೋಜ ಸಿಸ್ಟರ್, ಅದು ಅದು ನಮ್ಮಿಬ್ರು ಸ್ಟೂಡೆಂಟ್ಸ್ಗೆ ಹೇಳ್ಬಿಡ್ಲ? ಮ್ಯಾಚ್ ಆಡದೆ ವಾಪಸ್ ಹೋದ್ರೆ ಆಡ್ಕೊಳ್ಳೋರ್ ಬಾಯಿಗೆ ಸ್ವೀಟ್ ಬೀಡ ಕೊಟ್ಟಾಗುತ್ತೆ. ಅದಕ್ಕೆ ನೀವಿಬ್ರು ಪ್ಲೀಸ್. ನನಗೋಸ್ಕರ ಆಡ್ತೀರಾ? ಸಿಸ್ಟರ್, ಮೇಡಮ್ ಎಲ್ರು ಇದಾರ? ನಮ್ ಗೆಲುವು ಕಾರಣರಾದ ಆ ಡಿಸೋಜ ಫಿಲ್ಟರ್ ಸಿಸ್ಟರ್ಸ್ಗೆ ಒಂದ್ ಥ್ಯಾಂಕ್ಸ್ ಹೇಳ್ಬಿಟ್ಬಿಡ್ತೀನಿ. ಪ್ರೇಮ, ನನ್ ಮಾತು ಕೇಳು ಚಿನ್ನ. ಜೊತೆಲೆ ಹೋಗೋಣ. ಜೊತೆಲಿ ಹೋದ್ರೆ ಡೌಟ್ ಬರ್ತಿದ್ದ ನಿನ್ಗೆ ಯಾಕೆ? ನೀವಿಲ್ಲಿ ಬರಕ್ಕೂ ಮುಂಚೆ ನಾವಲ್ಲಿ ಇರ್ಲಿಲ್ವಾ? ಹಾಗೆ ನೀವಲ್ಲಿ ಹೋಗಕ್ಕೂ ಮುಂಚೆ ನಾವಲ್ಲಿ ಇರ್ತೀವಿ, ಸರಿನಾ? ಓಕೆ. ನೀನಾ ಸರ್? ಇದು ವೇರ್ ಇಸ್ ದಟ್ ಫಿಲ್ಟರ್? ಬರ ಇಲ್ಲಿ. ಇನ್ಯಾಕಯ್ಯ ಇದು? ತೆಗೆದಾಕು. ಸಾರಿ ಸರ್. ಇವರಿಬ್ಬರ ಮೇಲೆ ಇಟ್ಟಿರೋ ಪ್ರೇಮ ನಮ್ಮನ್ನ ಇಲ್ಲಿವರೆಗೂ ಬರೋ ಹಾಗೆ ಮಾಡ್ತು. ಇಬ್ರು ಹುಡುಗರಿಗೆ ಬೇದಿ ಮಾತ್ರೆ ಕೊಟ್ಟು ಈ ಬಾಸ್ಕೆಟ್ಬಾಲ್ ಟೂರ್ನಮೆಂಟ್ ಗೆಲ್ಲೋ ಹಾಗೆ ಮಾಡ್ತು. ನಿಮ್ಮಿಬ್ರು ಪ್ರೀತಿ ಪ್ರೇಮ ನೋಡ್ತಾ ಇದ್ರೆ ನನಗ್ ತುಂಬಾ ಸಂತೋಷ ಆಗುತ್ತೆ. ಅದು ಶಾಶ್ವತವಾಗಿರ್ಲಿ. ಬಟ್ ನೀವಿಬ್ರು ನನ್ನ ಹತ್ರ ತಮಾಷೆ ಮಾಡಿದ್ರಿ. ಓಕೆ, ಇನ್ನೆಂದು ಇಂಥ ಹುಡುಗಾಟ ಆಡಕ್ ಹೋಗ್ಬೇಡಿ ನೀವು. ಅಂಡರ್ಸ್ಟ್ಯಾಂಡ್? ನಿಮ್ಮಿಬ್ರು ಜೋಡಿ ನೋಡ್ತಾ ಇದ್ರೆ ನನಗೂ ಒಂದು ಮದುವೆ ಆಗೋಣ ಅಂತ ಅನ್ಸುತ್ತೆ. ನೀವು ಬರ್ತಿದ್ದೀರ ತಾನೆ ನನ್ನ ಜೊತೆ? ಹೌದು ಸರ್. ಕಮಾನ್. ನಾನೇನ್ ಸುಮ್ನೆ ಕೇಳ್ತಾ ಇಲ್ಲ ನೋಡು. ನೀನ್ ಇದೇ ತರ ಸತಾಯಿಸಿದ್ರೆ ನಾನ್ ಸುಮ್ನೆ ಇರೋದಿಲ್ಲ. ಈ ವಿಷಯ ಏನಾದ್ರು ಗೊತ್ತಾದ್ರೆ ಏನೋ ಮಾಡ್ತೀಯಾ? ಬಾಯಿ ಮುಚ್ಕೊಂಡು ಹೋಗ್ತೀಯೋ ಇಲ್ಲ ಕತ್ತಿಟ್ಟು ಹಾಕಿ ತಳ್ಳೋ? ಅಯ್ಯೋ ಪಾಪ, ಶನಿ ಎಗ್ಲವ್ರದವರೆಲ್ಲ ಹೀಗೆ ಆಡೋದು. ನೀನೇನ್ ಮಾಡ್ತೀಯಾ ಮಿಸ್ಟರ್ ರಾಜಶೇಖರ್? ಏನಂದ್ರೆ ಬಿಡೆ, ಏನೋ ಮಾಡ್ತೀಯಾ? ಇನ್ಮೇಲೆ ನಿನ್ನ ಪಾಲಿಗೆ ನಾನೇ ಶನಿ. ಇವತ್ತಿನ ನನ್ನ ಹೆಸರು ಕರೆಯೋ ಧೈರ್ಯ ಬಂತೆ ನಿನಗೆ? ಹೋಗ. ನೀನ್ ನನ್ನ ಮೇಲೆ ಕೈ ಮಾಡ್ತೀಯಾ? ನೋಡ್ತಾ ಇರಿ ಏನಾಗುತ್ತೆ ಅಂತ. ಅವ್ನ್ ಮೊದ್ಲೇ ಕೋಪಿಷ್ಟ. ಏನ್ ಮಾಡ್ತಾನೋ ಏನೋ. ಏನ್ ಮಾಡ್ತಾನೆ? ಪ್ರಾಣ ತೆಗಿಬಹುದು. ತೆಗಿಲಿ ಬಿಡು. ನಾಳೆ ಹೋಗೋ ಪ್ರಾಣ ಇವತ್ತೇ ಹೋಗ್ಲಿ. ಡ್ಯಾಡಿ, ಚಿಕ್ಕಪ್ಪ ಯಾಕೆ ಹಾಗೊಟ್ಟೋದ್ರು? ಯಾಕೆಂದ್ರೆ ಅವನ್ ತಲೆ ಕೆಟ್ಟಿದೆ, ಹೋದ. ನೀನೇನ್ ತಲೆ ಕೆಡಿಸ್ಕೊಬೇಡ. ನಾಳೆ ನಿನ್ ಎಂಗೇಜ್ಮೆಂಟ್ ಆಗ್ಲಿ, ಆಮೇಲೆ ನಾನೇನು ಅಂತ ತೋರಿಸ್ತೀನಿ. ಡ್ಯಾಡಿ, ನನ್ನ ಎಂಗೇಜ್ಮೆಂಟಾ? ಹೌದು. ಯಾಕೆ? ಈಗ್ಲೇ ಮದ್ವೆ ಬೇಡ ಡ್ಯಾಡಿ. ನೋಡು, ಮಕ್ಕಳಿಗೆ ಯಾವ್ಯಾವ ವಯಸ್ಸಿನಲ್ಲಿ ಏನೇನು ಮಾಡ್ಬೇಕು ಅಂತ ತಂದೆಯಾಗಿರೋ ನನಗೆ ಚೆನ್ನಾಗಿ ಗೊತ್ತು. ಅದ್ ಹಾಗಲ್ಲ ಡ್ಯಾಡಿ. ನೀನೇನು ಹೇಳ್ಬೇಕಾಗಿಲ್ಲ. ನನ್ನ ಫ್ರೆಂಡಿಗೆ ನಾನು ಮಾತು ಕೊಟ್ಟಿದ್ದೀನಿ.
ನಾಳೆ ನಿನ್ನ ಎಂಗೇಜ್ಮೆಂಟ್ ನಡೆಯುತ್ತೆ. ನಾಳೆಗೆ ಒಡವೆ ವಸ್ತ್ರ ಏನೇನ್ ಬೇಕು ಎಲ್ಲ ಸಂಜೆನೆ ತಂದ್ಬಿಡು. ನಾನು ಆಮೇಲೆ ಬರ್ತೀನಿ. ಅಮ್ಮ, ನೀನು ಹೋಗಿ ರೆಸ್ಟ್ ತಗೋ, ನಾ ಕಾಫಿ ತಗೊಂಡ್ಬರ್ತೀನಿ. ಹೋಗಮ್ಮ. ಅನು, ತಗೊಮ್ಮ ಕಾಫಿ. ನಂಗೇನು ಬೇಡ. ನನ್ ಕೇಳ್ದೆ ಎಂಗೇಜ್ಮೆಂಟ್ ಫಿಕ್ಸ್ ಮಾಡೋಂಥದ್ದು ಏನಿತ್ತು? ಹೇಳಮ್ಮ. ಅಮ್ಮ, ನೀನಾದ್ರೂ ಹೇಳಮ್ಮ ಡ್ಯಾಡಿಗೆ. ನೋಡಮ್ಮ, ಈಗ ನಾನು ಏನ್ ಹೇಳಿದ್ರು ಅವ್ರು ಕೇಳೋ ಸ್ಥಿತಿಲಿ ಇಲ್ಲಮ್ಮ. ಅವ್ರ ತಮ್ಮನಿಂದ ಈಗಾಗ್ಲೇ ಅವ್ರು ತುಂಬಾ ಕೋಪದಲ್ಲಿದ್ದಾರೆ. ಈಗ ಅವ್ರು ಹೇಳ್ದ ಕೇಳೋದೇ ಒಳ್ಳೇದಮ್ಮ. ಮೊದ್ಲು ಕಾಫಿ ಕುಡಿ. ಕುಡಿಯಮ್ಮ. ನಾನು ಯಾರಿಗೆ ಅಂತ ಹೇಳಿ. ಎಲ್ಲೊಳ್ಳೇದಾಗುತ್ತೆ. ಮಕ್ಕಳು ಬೆಳೆದ ತಕ್ಷಣ ಮದುವೆ ಮಾಡ್ಬಿಟ್ರೆ ದೊಡ್ಡವರು ತಮ್ಮ ಜವಾಬ್ದಾರಿ ಮುಗಿದೋಯ್ತು ಅನ್ಕೊಂಡ್ಬಿಡ್ತಾರೆ. ಮಕ್ಕಳ ಮನಸ್ಸನ್ನ ಅರ್ಥ ಮಾಡ್ಕೊಂಡು ಅವ್ರನ್ನೂ ಒಂದ್ ಮಾತು ಕೇಳ್ಬೇಕು ಅನ್ನೋದನ್ನ ತಿಳ್ಕೊಳ್ಳೋದೇ ಅಲ್ವಲ್ಲ. ಈಗೇನು ಮಾಡೋದು? ಅವಳ ಎಂಗೇಜ್ಮೆಂಟ್ ಆಗೋಗುತ್ತಾ? ಹಾಗೇನಾದ್ರೂ ಆದ್ರೆ ಖಂಡಿತ ನಾನು ಬದುಕಿರಲ್ಲ ರಾಜ. ವೆರಿ ಗುಡ್, ಚೆನ್ನಾಗಿ ಹೇಳಿದೆ. ಒಳ್ಳೆ ಹೇಳಿತಾರ. ನೀನ್ ಹೀಗೆ ಹೇಳು, ಅವಳು ನಾನು ಪ್ರಾಣ ಕಳ್ಕೊತೀನಿ ಅಂತ ಹೇಳ್ತಾಳೆ. ಆಮೇಲೆ ನಮಗೇನಿದೆ ಕೆಲಸ? ಲವ್ ಅಂದ್ಮೇಲೆ ಇವೆಲ್ಲ ಕಾಮನ್, ಬರುತ್ತೆ ಹೋಗುತ್ತೆ. ಅದನ್ನೆಲ್ಲ ಫೇಸ್ ಮಾಡೋದು ಬಿಟ್ಬಿಟ್ಟು ಪ್ರಾಣ ಕಳ್ಕೊತಾನಂತೆ. ಪ್ರಾಣ ಅನು, ನಿಮ್ ತಂದೆ ಹತ್ರ ನಾನು ಪ್ರೀತಿಸ್ತಿದ್ದೀನಿ ಅಂತ ಹೇಳ್ಬಿಡ್ಬೇಕಾಗಿತ್ತು. ಅವ್ರ ಹತ್ರನ ನನ್ನ ಕೇಳ್ದೇನೆ ನನ್ನ ಎಂಗೇಜ್ಮೆಂಟ್ ಫಿಕ್ಸ್ ಮಾಡಿದ್ದಾರೆ. ಇನ್ನು ನಾನು ಲವ್ ಮಾಡ್ತೀನಿ ಅಂತ ಹೇಳಿದಿದ್ರೆ ಅವ್ರು ನನ್ನ ಸುಮ್ಮನೆ ಬಿಡ್ತಿದ್ರಾ? ಇಲ್ಲ, ನನ್ನನ್ನ ಕೂಡಿ ಬೇಗ ಹಾಕ್ತಾ ಇದ್ರು. ಇವತ್ತು ನಿಮ್ಮನ್ನ ಯಾರನ್ನು ಮೀಟ್ ಮಾಡೋಕೆ ಆಗ್ತಿರ್ಲಿಲ್ಲ. ಹಾಗಾದ್ರೆ ನಾನೇ ನಿಮ್ ಮನೆಗೆ ಬಂದು ಹೇಳ? ಅವಳು ಹೇಳಿದ್ರು ಒಂದೇ, ನೀನ್ ಹೇಳಿದ್ರು ಒಂದೇ. ಅದೆಲ್ಲ ಬೇಡ, ಪ್ರಾಬ್ಲಮ್ನ ಈಸಿಯಾಗಿ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡೋಣ. ಹೇಗೆ ಅಂತ ಬೇಗ ಹೇಳೋ. ಹೌದು ಹೌದು, ಕೇಳಿದ ತಕ್ಷಣ ಹೇಳಕ್ಕೆ ಇದೇನ್ ಕಂಪ್ಯೂಟರ್ ಬ್ರೈನ್? ಸ್ವಲ್ಪ ಯೋಚನೆ ಮಾಡ್ಬೇಕಪ್ಪ. ಯಾವಾಗ್ಲೂ ಚಾಲೆಂಜ್ ಮಾಡಿ ಬೆಟ್ಸ್ ಗೆಲ್ಲೋದ್ರಲ್ಲಿ ಫಸ್ಟ್. ಈಗ ಇದನ್ನ ಚಾಲೆಂಜ್ ಆಗಿ ತಗೊಂಡು ಇವರಿಬ್ರು ಪ್ರಾಬ್ಲಮ್ ಸಾಲ್ವ್ ಮಾಡಿ ನೋಡೋಣ. ಬೇಡ ಪ್ರೇಮ, ನನ್ನ ಹತ್ರ ಚಾಲೆಂಜ್ ಕಟ್ಬೇಡ. ನಾನು ಮನಸ್ಸು ಮಾಡಿದ್ರೆ ಈ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡಿ ಇವ್ರಿಬ್ಬರು ಮದುವೆ ಆಗೋ ಹಾಗೆ ಮಾಡ್ತೀನಿ. ನೋಡೋಣ. ನೋಡೋಣ. ಅಷ್ಟ್ ಮಾಡು, ನಿಮ್ಗೆ ಏನ್ ಬೇಕಾದ್ರೂ ಕೊಡ್ತೀನಿ. ಏನ್ ಕೊಡ್ತೀಯಾ? ಏನ್ ಬೇಕಾದ್ರೂ ಕೊಡ್ತೀನಿ. ಹೌದು ರಾಜ್, ಏನ್ ಬೇಕಾದ್ರೂ ಕೊಡ್ತೀವಿ. ಹೌದಾ? ನಿಮ್ಮಿಬ್ಬರು ಮದುವೆ ಊಟ ಅಲ್ಲದೆ ನನಗೂ ಪ್ರೇಮನ್ ಸೆಪರೇಟ್ ಆಗಿ ಡಿನ್ನರ್ ಕೊಡ್ಬೇಕು. ಅದ್ರ ಜೊತೆಗೆ ನನ್ನ ಪ್ರೇಮನ ಹನಿಮೂನ್ ಖರ್ಚು. ರಾಜ್, ಅದೇ ಪ್ಲಾನ್ ಹೇಳು. ವೆಯ್ಟ್ ಅಂಡ್ ಸಿ. ಏನಾದ್ರೂ ಹೊಳಿತಾ ಹೇಳು. ನೋ ಥಿಯರಿ, ಓನ್ಲಿ ಪ್ರಾಕ್ಟಿಕಲ್. ಯಾರು ಕಾಣ್ತಿಲ್ವಲ್ಲ? ಹಾರ್ನ್ ಮಾಡೋಣ. ಯಾರು? ನಮಸ್ಕಾರ. ಅಡ್ಬಿದ್ದೆ ಬುದ್ಧಿಯವರ, ಅಡ್ಬಿದ್ದೆ ತಾಯಿಯವರ. ನನ್ನ ಹೆಸರು ಮಾದ. ನಾ ಯಾರಿಗೂ ಮಾಡಕ್ಕಿಲ್ಲ ಭೇದ. ಅಂದಂಗೆ ಈ ಮಾತಿನಿಂದ ಏನಾಗ್ಬೇಕಾಗಿತ್ತು ಬುದ್ಧಿಯವರ? ಮಿಸ್ಟರ್ ಮಾದ, ಒಂದು ರೂಮ್ ಸಿಗುತ್ತಾ? ರೂಮ ಸಿಕ್ಕಾಕಿಲ್ಲ ಅಂದ್ರೆ ನೀವು ಬೇಕಾದ್ರೆ ರೂಮಲ್ಲಿ ಇರ್ಬೋದು ಅಂದೆ. 1 2 3 4 ಇರೋದ್ 4 ಜನ. 1 ರೂಮ್ ಹೆಂಗೆ ಬುದ್ಧಿಯವರ? 2 ರೂಮ್ ತಗೊಳ್ಳಿ. ನಾವು ಹನಿಮೂನ್ಗೆ ಬಂದಿಲ್ಲ, ಕತ್ಲಾಗಿ ದಾರಿ ತಪ್ಪಿದೀವಿ. ಅದಕ್ಕೆ ಹಂಗ ಇಲ್ಲಿಗೆ ಬರೋರ್ನೆಲ್ಲ ಜೋಡಿಯಾಗಿ ನೋಡಿ ನಾನ್ ಮೋಡಿ ಆಗಿ ಒಬ್ನೇ ಖಾರ ಮಸಾಲೆ ಹರಿತಾ ಇವ್ನಿ. ಅಂದಂಗೆ ನಿಮಗ್ ರೂಮ್ ಸಿಗ್ತದೆ, ಆದ್ರೆ ಏನ್ ಹೇಳಿ? ದಿನಕ್ಕೆ 100 ರೂಪಾಯಿ ಆಯ್ತದೆ. ಆಯ್ತು, ಕೊಡ್ತೀವಿ. ಕೊಡಿ. ಮೊದಲು ರೂಮ್ ತೋರಿಸಿ. ಮುಸುಡಿ ನೋಡು. ಹಿಂಗ್ಸಾರು ಇದ್ದೀರ ದೀಪ ಹಸಿರೋರು ಎಲ್ಲ ನಾನೇ ನೋಡ್ಕೋಬೇಕು. ಬನ್ನಿ ಬುದ್ಧಿ ಬನ್ನಿ. ನೋಡಿದ್ರ ನಮ್ ಟಿವಿ ಹೆಂಗದೆ? ತುಂಬಾ ಚೆನ್ನಾಗಿದೆ. ಜಪತ್ ಕಟ್ಟೆ, ಅರಳಿ ಕಟ್ಟೆ ಎಲ್ಲ ಇಲ್ಲೇ.
ನಿಮಗೆ ರೂಮ್ ತಾನೇ ಬೇಕು? ಹೌದು. ಒಳ್ಳೆ 5 ಸ್ಟಾರ್ ಅಲ್ಲಿ ಇದ್ದಂಗೆ ಮಿಠಾಯಿ ತರ ರೂಮ್ ಕೊಡ್ತೀನಿ. ಬನ್ನಿ ಬುದ್ಧಿ, ಬನ್ನಿ. ಬನ್ನಿ ಬುದ್ಧಿ, ಬನ್ನಿ ಬನ್ನಿ. ಅಂದಂಗೆ ನೋಡಿ ಬುದ್ಧಿ, ಇದೆ ನಿಮ್ ರೂಮು. ಓ ತುಂಬಾ ಚೆನ್ನಾಗಿದೆ. ಜೋಡಿ ಆಗ್ಲಿ ಸೆಟಪ್ ಆಗ್ಲಿ ರೂಮ್ ಮಾತ್ರ ಇಲ್ಲ ಅನ್ನಕ್ಕಿಲ್ಲ ಕಣ್ ಬುದ್ಧಿ. ಅದಕ್ಕೆ ಹೇಳೋದು ನನ್ನ ಹೆಸರು ಮಾದ, ನಾ ಯಾರಿಗೂ ಮಾಡಕ್ಕಿಲ್ಲ ಭೇದ ಅಂತ. ಏನ ಅಂದಂಗೆ ಎಷ್ಟ್ರ ಗಡಂಗು. ಓ ಅದಾ ತಗೊಳಪ್ಪ. ಬರ್ಲಾ ಬುದ್ಧಿ? ಮೊದಲು ಹೊರಡು. ಬುದ್ಧಿ ಒಂದ್ ಕೆಲ್ಸ ಮಾಡಿ, ಅಂದಂಗೆ ನಿಮ್ಗೆ ಏನಾದ್ರೂ ಬೇಕಾದ್ರೆ ಇಲ್ಲಿಂದಾನೆ ಒಂದ್ ಮಿಠಾಯಿ ತರ ಆವಾಜ್ ಹಾಕಿ ಬುದ್ಧಿ, ದಿಢೀರ್ ಬಂದ್ಬಿಡ್ತೀರಿ. ಅಂದಂಗೆ ಒಬ್ನೇ ಖಾರ ಮಸಾಲೆ ಅರಿತಾವ್ನಿ, ನಿಮ್ಗೂ ಸರಿಲ್ಲ. ಅರೀರಿ, ಆದ್ರೆ ಇಷ್ಟೊತ್ತು ನಮ್ ತಲೆ ಅರ್ಧಲ್ಲ, ಆ ರೀತಿ ಅರಿಬೇಡಿ, ಕಾರವಾಗಿ. ಸರಿ, ನೀವು ಇಲ್ಲಿಂದ ಹೊರಡಿ. ರಾಜ್, ಏನೋ ಹೇಳ್ತೀನಿ ಅಂತ ನಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಿಲ್ಲ, ಯಾಕೆ? ಹೌದು, ಯಾಕೋ? ನಾನು ಆಗ್ಲೇ ಹೇಳಿದ್ದಲ್ಲ, ನೋ ಪ್ಲಾನ್ಸ್ ಓನ್ಲಿ ಪ್ರಾಕ್ಟಿಕಲ್ಸ್ ಅಂತ. ಎಲ್ಲ ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೆರಿಮೆಂಟ್ ಮಾಡಿದೀನಿ. ಇಷ್ಟೊತ್ತಿಗೆ ನಿಮ್ ಮನೇಲಿ ನೀನ್ ಬಂದಿಲ್ಲ ಅಂತ ಬೋನಲ್ಲಿ ಹಾಕಿದ್ದು ಹುಲಿ ತರ ವಿಲಿ 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 ಅಂತ ಒದ್ದಾಡ್ತಿರ್ತಾರೆ. ಹಲೋ, ಏನೇ ಕಂಪ್ಲೇಂಟ್ಸ್ ಇದ್ರು ಸ್ಟೇಷನ್ ಬಂದು ಬರ್ಕೊಡಿ. ಅಲ್ಲಿಗೆ ಬರ್ಬೇಕಾ? ಆಯ್ತು, ಬರ್ತೀನಿ. ಓಕೆ. ಈಗೇನ್ ಮಾಡ್ತಿರ್ಬೋದು? ಈಗೇನ್ ಮಾಡ್ತಿರ್ಬೋದು ಅಂದ್ರೆ, ನಾವಿಲ್ಲಿದೀವಿ, ನೀನ್ ಮನೆಗೆ ಹೋಗಲ್ಲ, ಸೊ ಎಂಗೇಜ್ಮೆಂಟ್ ಕ್ಯಾನ್ಸಲ್. ಆಮೇಲೆ ನೀನ್ ಮನೆಗೆ ಹೋದ್ಮೇಲೆ ಎಂಗೇಜ್ಮೆಂಟ್ ದಿವಸನೇ ಹುಡುಗಿ ಓಡೋದ್ಲು ಅಂತ ಈಗ ನೀನ್ ಒಪ್ಪಿರೋ ಗಂಡು ಅಲ್ದೆ ಬೇರೆ ಯಾರು ವಿಷಯ ಗೊತ್ತಿರೋ ನಿನ್ ಮದುವೆ ಮಾಡ್ಕೊಳಕ್ ಒಪ್ಪೋದಿಲ್ಲ. ಇರಪ್ಪ, ಇನ್ನೂ ಇದೆ. ಆಮೇಲೆ ನಿಮ್ ತಂದೆ ಸೋತು, ನೋಡಮ್ಮ ನೀನ್ ಯಾರನ್ನ ಇಷ್ಟಪಟ್ಟಿದ್ಯಾ ಅವ್ರಿಗೆ ಮದುವೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಸೊ ಪ್ರೇಮನ್ ಬೆಟ್ಟಿಂಗ್ಸ್ ಪ್ರಕಾರ ನಿನಗೂ ವಿಕ್ಕಿಗೂ ಮದುವೆ, ಆಮೇಲೆ ನನಗೂ ಪ್ರೇಮನ್ಗೂ. ಸೂಪರ್. ಕರಡಿ ನನ್ನ ಮಗ ಯಾವ ಹೊತ್ತಲ್ಲಿ ಬರ್ಬೇಕು ಅಂತ ಗೊತ್ತಿಲ್ಲ. ನೋಡ್ಲಿಲ್ಲ ಮಾದ, ಮಾಡಲ್ಲ ಭೇದ. ಊಟ ರೆಡಿ ಆಗೈತೆ ಅಂತ ಹೇಳಕ್ ಬಂದೀವ್ನಿ ಕಣ್ಬುದ್ಧಿ. ಬಿಸಿ ಬಿಸಿ ಆಗಿರುವಾಗಲೇ ಊಟ ಮಾಡ್ಬಿಟ್ರೆ ಹೊಟ್ಟೆ ಒಳಗೆ ಇಳಿತಿದಂಗೆ ಮಿಠಾಯಿ ತರ ಕರಗೋಗ್ಬಿಡ್ತದೆ. ಆರೋದ ಮೇಲೆ ಜಪತ್ ಕಟ್ಟೆಗೆ ಸೇರ್ಕೊಂಡ್ಬಿಡ್ತದೆ ಕಣ್ಬುದ್ಧಿ. ಪಾತ್ರಲ್ಲಿರೋ ಹುಂಜ ಆರೋಗ್ಯಕ್ಕಿಂತ ಮುಂಚಿತವಾಗಿ ಎಲ್ರು ಸೇರಿ ಕಪ್ಪಡಿಸ್ಕಡೆಗ್ ಬಿಡವ. ಬನ್ನಿ ಬುದ್ಧಿ. ನೀನ್ ನಡಿ, ನಾವು ಬರ್ತೀವಿ. ಬರ್ಬೇಕಾದ್ರೆ ಬಾಗಲ್ ತಟ್ಬಿಟ್ ಬಾ. ಬನ್ನಿ, ನಮ್ ಪ್ಲಾನ್ ಸಕ್ಸಸ್ ಆಗ್ಲಿ ಅಂತ ಚೆನ್ನಾಗಿ ಊಟ ಮಾಡೋಣ. ಹೆಸರು ಅನುರಾಧ ಅಂತ, ವಯಸ್ಸು 18. ಓಹೋ, ಓಡಗೋ ವಯಸ್ಸೇ? ಸರಿ ಸರ್. ಯಾವತ್ತಿಂದ ಕಾಣೆಯಾಗಿದ್ದಾಳೆ? ಬೆಳಗ್ಗೆ ಕಾಲೇಜ್ಗೆ ಹೋದವಳು ಮನೆಗೆ ಬರ್ಲೇ ಇಲ್ಲ. ಎಲ್ಲಿ ಹೋಗಿದ್ದಾಳೋ ಗೊತ್ತಿಲ್ಲ. ಸಂಬಂಧಿಕರ ಮನೆಯಲ್ಲಿ ವಿಚಾರಿಸಿದ್ರಾ? ಹಾ, ಎಲ್ಲ ಸಂಬಂಧಿಕರ ಮನೆ, ಅವಳ ಫ್ರೆಂಡ್ಸ್ ಮನೆ ಎಲ್ಲ ವಿಚಾರಿಸಾಯ್ತು, ಎಲ್ಲ ನೋಡಾಯ್ತು, ಏನು ಅನುಕೂಲ ಆಗ್ಲಿಲ್ಲ. ಅದಂಗ ಅನುಕೂಲ ಆಯ್ತದೆ? ಅವಳೆಲ್ಲಾದ್ರೂ ಹೋಗಿದ್ರೆ ಸಿಗಕ್ಕೆ? ಸಾರಿ ಸರ್. ಡೋಂಟ್ ವರಿ ಸರ್, ನಾವು ಅವ್ರು ಸಿಕ್ಕರೆ ಬೆನ್ನೀರ್ ತೆಗೆದ್ಬಿಡ್ತೀನಿ ಸರ್. ಸಾರಿ ಸರ್. ನಾವು ಎನ್ಕ್ವೈರಿ ಮಾಡ್ತೀವಿ ಸರ್. I say shut up. ಸಾರಿ ಸರ್. ಸರ್, ಇಲ್ಲೊಂದು ಸೈನ್ ಹಾಕ್ಬಿಡಿ ಸರ್. ಹುಡುಗಿ ಹಾಗೆಲ್ಲ ಹೋಗೋಳಲ್ಲ. ಸಮಥಿಂಗ್ ಹ್ಯಾಸ್ ಗಾನ್ ರಾಂಗ್. ಅವಳ ಕ್ಲೋಸ್ ಫ್ರೆಂಡ್ಸ್ ಕೇಳಿದ್ರೆ ಗೊತ್ತಾಗುತ್ತೆ. ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ಸೆಕೆಂಡ್ ಇಯರ್ ಯಾರು ತಗೊಂತ ಇದ್ದಾರೆ? ಸ್ವಾಮಿ ಅವ್ರು ತಗೋತಾ ಇದ್ದಾರೆ ಸರ್. ಸ್ವಾಮಿ, ಬನ್ನಿ ಹೋಗೋಣ. ಪ್ಲೀಸ್ ಸೈಲೆನ್ಸ್, ಸೈಲೆನ್ಸ್. ಅಕಾರ್ಡಿಂಗ್ ಟು ದ ಬುಕ್ಸ್ ಇವತ್ತು ನಾನು ನಿಮ್ಗೆ ಲೆಸನ್ ತಗೊಳ್ತಾ ಇದ್ದೀನಿ. ಸೈಲೆನ್ಸ್. ನಮಸ್ಕಾರ ಸರ್. ನಮಸ್ಕಾರ. ಇವರು ಅನುರಾಧ ತಂದೆ. ನಮಸ್ಕಾರ. ನಮಸ್ಕಾರ. ನಿನ್ನೆಯಿಂದ ಇವ್ರ ಮಗಳು ಕಾಣ್ತಾ ಇಲ್ವಂತೆ. ಪೊಲೀಸ್ನವ್ರ ಜೊತೆ ಎನ್ಕ್ವೈರಿ ಮಾಡಕ್ ಬಂದಿದ್ದಾರೆ. ಅವ್ರ ಕ್ಲೋಸ್ ಫ್ರೆಂಡ್ಸ್ ಯಾರು ಅಂತ ನಿಮ್ಗೇನಾದ್ರು ಗೊತ್ತಾ? ನಾನು ನಮ್ಮ ಸ್ಟೂಡೆಂಟ್ಸ್ ಬಗ್ಗೆ ಅವ್ರ ಪರ್ಸನಲ್ ವಿಷಯಕ್ಕೆ ತಲೆ ಹಾಕಲ್ಲ. ಅವ್ರ ಜೊತೆ ತುಂಬಾ ಮೂವ್ ಮಾಡೋರು ಯಾರು ಅಂತ ನಿಮ್ಮಲ್ಲಿ ಯಾರಿಗಾದ್ರೂ ಗೊತ್ತಾ? ರೇಖಾ, ಸರ್, ನೀನು ತಾನೇ ಮಾಡು ತುಂಬಾ ಕ್ಲೋಸು. ಅದು ಅವಳು ಯಾರಾದ್ರೂ ಬಾಯ್ ಫ್ರೆಂಡ್ಸ್ ಇದಾರಾ? ಇನ್ಯಾರು ಸರ್? ಆ ವಿಕ್ಕಿ, ಆ ರಾಜ. ಅವರಿಬ್ರು ಕ್ಲಾಸ್ಗೆ ಬಂದಿಲ್ವಾ? ಬಂದಿಲ್ಲ ಸರ್. ನೋಡಿ ಸರ್, ಅವರೇ ಎಂಗೇಜ್ಮೆಂಟ್ ದಿನಾನೇ ಅವಳು ಇಲ್ಲ, ಅವರು ಇಲ್ಲ. ಹಾಗಾದ್ರೆ ಅವರೇ ಸರ್, ಅವರೇ. ಬನ್ನಿ ಸರ್. ನೋಡಿ ಸರ್, ಇವ್ರೆ ಆ ಹುಡುಗ ಹೇಳಿದ ರಾಜ್ ಮತ್ತು ವಿಕ್ಕಿ. ಇವ್ರು ಇಲ್ಲಿ ಬಂದಿದ್ರಾದ್ಮೇಲೆ ಏನ್ರಪ್ಪ, ಅವಳೆಲ್ಲಿ ಹೋಗಿದ್ದಾಳೆ ಅಂತ ನಿಮಗೆ ಗೊತ್ತಾ? ಗೊತ್ತಿಲ್ಲ ಅಂಕಲ್. ನೋಡ್ರಪ್ಪ, ಪಾಪಿ, ಅವಳ ಎಂಗೇಜ್ಮೆಂಟ್ ಫಿಕ್ಸ್ ಮಾಡಿದ್ಮೇಲೆ ಹೀಗ್ ಮಾಡಿದ್ಲು. ಅವಳು ಯಾರನ್ನಾದ್ರೂ ಲವ್ ಮಾಡ್ತಾ ಇದ್ಲಾ? ಇಲ್ವಲ್ಲ. ಹಾಗಿದ್ದಿದ್ರೆ ಅವಳು ಹೇಳಿದ ಹಾಗೆ ನಾನು ನಡ್ಕೊಳ್ತಿದ್ದೆ.
ಅದಕ್ಕೂ ಅವಕಾಶ ಮಾಡಿಕೊಡ್ಲಿಲ್ಲ. ಏನ್ರಪ್ಪ, ಅವಳು ಸಿಕ್ಕಿದ್ರೆ, ಅವಳ ವಿಚಾರ ಗೊತ್ತಾದ್ರೆ ದಯವಿಟ್ಟು ನನಗೆ ತಿಳಿಸಿಯಪ್ಪ. ತಿಳಿಸ್ತೀನಿ ಅಂಕಲ್. ನಮಸ್ಕಾರ, ಬರ್ತೀರಿ. ರಾಜ್, ನಿನ್ನೆ ರಾತ್ರಿ ಯಾಕೋ ಮನೆ ಬರಲಿಲ್ಲ? ನೈಟ್ ಲೇಟ್ ಆಯ್ತು, ಅದಕ್ಕೆ ವಿಕ್ಕಿರ ಮನೆ ಮಲಗ್ಬಿಟ್ಟೆ. ಸರಿ ಸರಿ. ನಮಸ್ಕಾರ ಸರ್. ನಮಸ್ಕಾರ. ಮಗ, ನಾವಿಬ್ರು ಕಾಲೇಜ್ ಬಂದಿದ್ದು ಎಷ್ಟು ಒಳ್ಳೇದಾಯ್ತು ನೋಡ್ತೀಯಾ? ಇಲ್ಲಾಂದ್ರೆ ನಾವಿಬ್ರು ಸಿಕ್ಕಾಕೊಂಡ್ಬಿಡ್ತಿದ್ವಿ. ನಿನ್ ತಲೆನೇ ತಲೆ ಕಣ. ಅವನು ತಂದೆ ಹೇಗೆ ಎದುರ್ಕೊಂಡ್ಬಿಟ್ರು ನೋಡಿದ್ಯಾ? ಆ ಹುಡುಗಿಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂದ್ರು. ನಮ್ಮ ಪ್ಲಾನ್ ಆಲ್ಮೋಸ್ಟ್ ಸಕ್ಸಸ್ ಆದಾಗೆ. ಅನು ನಿಜವಾಗ್ಲೂ ತುಂಬಾ ಲಕ್ಕಿ ಕಣ. ಮೊದಲು ಈ ವಿಷಯನ ಅವ್ಳಿಗೆ ಹೇಳ್ಬೇಕು. ಎಲ್ಲ ನಿನ್ ಮನಸ್ಸಂತೆ ಆಯ್ತಲ್ಲ, ಸಂತೋಷ ತಾನೆ? ಅಂತೂ ಮನಸ್ಸಿಗೆ ನೆಮ್ಮದಿ ಸಿಕ್ತಪ್ಪ. ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆದಾಗೆ. ಎಲ್ಲಿಬ್ರು ಕಾಣ್ತಾ ಇಲ್ವಲ್ಲ? ಅನು, ಪ್ರೇಮ, ಬಂದೆ. ಅನು ಎಲ್ಲೇ? ಅದ್ ಸರಿ, ಕಾಲೇಜ್ನಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಯ್ತಾ? ಕಾಲೇಜಲ್ಲಿ ಏನೂ ಪ್ರಾಬ್ಲಮ್ ಆಗ್ಲಿಲ್ಲ. ಅನು ತಂದೆ ಹೇಳಿದೇನಾದ್ರೂ ಅವ್ಳು ಹೇಳ್ಬಿಟ್ರೆ ಅವಳು ತುಂಬಾ ಹ್ಯಾಪಿ ಆಗ್ಬಿಡ್ತಾಳೆ. ಏನ್ ಹೇಳಿದ್ರು? ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ಅನು ಎಲ್ಲಿ? ರೂಮ್ ನಲ್ಲಿ ಇರ್ಬೇಕು. ಬಾ ಹೋಗೋಣ. ಏನು? ಅನು, ಬಾ ಬೇಗ. ರಾಜ್, ನನ್ನನ್ನು ನನ್ ಬಿಟ್ಟು ಹೊರಟೋಗ್ಬಿಟ್ಲು. ಅವಳಿಲ್ಲದೆ ನಾನು ಬದುಕಿರಲ್ಲ. ನಾನು ಅವಳು ಹೋದ ಜಾಗಕ್ಕೆ ಹೋಗ್ಬಿಡ್ತೀನಿ. ಪ್ಲೀಸ್ ವಿಕ್ಕಿ, ದಯವಿಟ್ಟು ಸಮಾಧಾನ ಪ್ಲೀಸ್. ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ನೀವಿಬ್ರು ಸುಮ್ಮನೆ. ಮೇಟಿಗೆ ಏನಾದ್ರೂ ಗೊತ್ತಾದ್ರೆ ಪೊಲೀಸ್ ಬಂದು ನಾವೆಲ್ಲ ಕಂಪ್ಲೇಂಟ್ ಇಡ್ಸ್ಬೇಕಾಗುತ್ತೆ. ಹಾಗಾದ್ರೆ ನಾವೇ ಹೋಗಿ ನಿಮ್ಮ ಅಣ್ಣನ ಹತ್ರ ಹೇಳ್ಬಿಡೋಣ. ನಮ್ಮ ಅಣ್ಣಂಗ? ಅಯ್ಯೋ, ಅವ್ನು ನೋಡಿದ್ರೆ ನನ್ಗೆ ಮಾತೇ ಬರಲ್ಲ. ಇದೇನಾದ್ರೂ ಗೊತ್ತಾದ್ರೆ ನಮ್ ಕಥೆ ಮುಗ್ದ ಹಾಗೆ. ಏನೋ ಮಾಡಕ್ ಹೋಗಿ ಏನೋ ಆಗೋಯ್ತು. ಈಗ ಏನ್ ಮಾಡೋದು ರಾಜ್? ಅವಳ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗಿದ್ದಿರ್ಲಿ, ಈಗ ನಮ್ ಗತಿ ಏನು? ರಾಜ್, ನಾನ್ ಬಾತ್ರೂಮ್ ನಲ್ಲಿ ಇದ್ದಾಗ ಮೇಟಿ ಏನಾದ್ರು? ನಾನು ಈಗಲೇ ಹೋಗಿ ಆ ನನ್ನ ಮಗನ್ನ ಸಿಕ್ಕಿದ್ಬಿಟ್ಟು ನನ್ನನ್ನು ಹೋದ ಜಾಗಕ್ಕೆ ಕಳಿಸ್ಬಿಡ್ತೀನಿ. ವಿಕ್ಕಿ, ಈಗ ಆಗಿರೋ ಸಾಲ್ತು ಅಂತ ಇನ್ನೇನೋ ಮಾಡಕ್ ಹೋಗ್ಬೇಡ. ನೀವಿಬ್ರು ಇಲ್ಲೇ ರೀ. ಆ ಮೇಟಿ ಎಲ್ಲಿದ್ದಾರೆ ಅಂತ ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ, ಪ್ಲೀಸ್. ನನ್ನ ಆಸೆ ಈಡೇರ್ದ್ಮೇಲೆ ನೀನ್ ಜೀವಂತವಾಗಿರೋದ್ ಬಿಡ್ತೀನ? ನೋಡಿ ಬುದ್ಧಿ, ಇದನ್ನ ಮುಗ್ಸೋಣ ಅಂತ ಅಂದ್ರೆ ನನ್ನನ್ನೇ ಆಟ ಆಡ್ಸಕ್ ಬರ್ತದೆ. ನನ್ನ ಆಸೆ ತರಾನೇ ನಾನ್ ನಡ್ಕೊಳ್ಳೋದು. ನನ್ನ ಆಸೆನೇ ಈಡೇರ್ದ್ಮೇಲೆ ಇದನ್ನ ಬದುಕಕ್ ಬಿಡ್ತೀನ? ಅದಕ್ಕೆ ತುಂಡು ಮಾಡಿ ಸೀದಾ ಜಪತ್ ಕಟ್ಟೆಗೆ ಸೇರಿಸ್ಬಿಟ್ಟೆ. ಇನ್ನೊಂದು ಅರ್ಧ ಗಂಟೆ ಬುದ್ಧಿ ಬಿಸಿ ಬಿಸಿ ಸಾರು ಮಾಡ್ಕೊಂಡ್ಬಂದು ಉಳ್ಳಕ್ಕಿಕ್ ಬಿಡ್ತೀವಿ. ಗುಂಡಾಕ್ತೀರಾ? ಏನಿಲ್ಲ, ನಾನ್ ಬರ್ಲಾ? ಪದ, ನಾನ್ ಬರ್ತೀನಿ. ವಿಕಿ, ಪ್ರೇಮ, ಆ ಮೀಟಿಂಗ್ ನಡೆದಿರೋ ವಿಷಯ ಒಂದು ಗೊತ್ತಿಲ್ಲ ಅಂತ ಕಾಣುತ್ತೆ. ಒಂದ್ ಕೆಲಸ ಮಾಡೋಣ, ನಾವು ಮೊದಲಿಂದ ಹೊರಟೋಗೋಣ. ಬನ್ನಿ. ವಿಕಿ, ವಿಕಿ, ಸಮಾಧಾನ ಮಾಡ್ಕೋ ವಿಕಿ. ಬಾ ವಿಕಿ, ಹೋಗೋಣ. ನಾನ್ ಬರಲ್ಲ, ನಾನು ಅದನ್ನ ಬಿಟ್ಟು ಬರಲ್ಲ. ಇಲ್ಲೇ ತೊಂದರೆ ನಾನ್ ಆಗುತ್ತೆ. ಬರಲ್ಲ, ನಾನು ಅದನ್ನ ಬಿಟ್ಟು ಬರಲ್ಲ. ಪ್ಲೀಸ್ ಬಾಮ್ಮ, ನಾನು ಬೇಗ ಹೋಗೋಣ ಬಾ. ನಾನು ಯಾಕ್ ರಾಜ್? ಬೇಡ ಬೇಡ ಬೇಡ, ಅನು ಇಲ್ಲೇ ಬಿಟ್ಟೋದ್ರೆ ನಾವೇ ಕೊಲೆ ಮಾಡಿದೀವಿ ಅಂತ ಅನುಮಾನ ಬರುತ್ತೆ. ಯಾಕಂದ್ರೆ ನಮ್ಮೆಲ್ಲರೂ ಮೇಟಿ ನೋಡಿದ್ದಾನೆ. ಒಂದ್ ಕೆಲಸ ಮಾಡೋಣ, ಬಾಡಿ ತಗೊಂಡೋಗಿ ಎಲ್ಲಾದ್ರೂ ದೂರ ಬಿಟ್ಟು ಬಂದ್ಬಿಡೋಣ. ರಾಜ್, ನಂಗೆ ಭಯನಾ? ನನಗೂ ಭಯ. ಸ್ವಲ್ಪ ಧೈರ್ಯ ತಗೊಂಡ್ರೆ ಯಾರಿಗೂ ತೊಂದರೆ ಆಗಲ್ಲ. ಬನ್ನಿ.
ಏನೋ ನೀನು ಹೋಗಿ ಬಾಗಿಲು ತೆಗಿ ಬೇಗ. ವಿಕಿ ನೀನು ಹೋಗಿ ಕಾರ್ ತಗೊಂಡು ಬಾ. ಪ್ರೇಮ ನೀನು ಹಿಡ್ಕೊ. ನೀನು ಹಿಡ್ಕೊ ಬಾ. ಪ್ರೇಮ ನಿನ್ನ ತಲೆ ಹತ್ರ ಹೋಗು. ಮೂಗು ಕೋಳಿಗೆ ಗರಂ ಮಸಾಲೆ ಮೇಯು ಮೇಕೆಗೆ ಮಿರ್ಚಿ ಮಸಾಲೆ ರುಂಡು ಇದ್ದರೆ ಒಳಗೆ ಹೋಗೋದು. ಆಹಾ ಪ್ರೇಮ ನೋಡ್ತಾ ಇರು. ಕೋಳಿಗೆ ಗರಂ ಮಸಾಲೆ ನಿಂತ್ಕೊಳ್ಳಿ. ಎಲ್ಲೋಗ್ತಿದ್ದೀರಾ? ಅವೆಲ್ಲ ಆಗಕ್ಕಿಲ್ಲ, ನಾ ಯಾರಿಗೂ ಮಾಡಕ್ಕಿಲ್ಲ ಭೇದ. ಅದಕ್ಕೆ ನನ್ನ ಹೆಸರಿಟ್ಟಿರೋದು ಮಾದ. ನಾವು ಏನು ಮಾಡೋದೆಲ್ಲ ಮಾಡ್ಬಿಟ್ಟು ಓಡೋಗ್ತಾ ಇದ್ದೀರಾ? ಮಾದ ಖಂಡಿತ ನಾವು ಮಾಡಿಲ್ಲ ಮಾದ. ಕ್ವಾಟ್ರ್ ಹಾಕ್ಬಿಟ್ಟು ಪದ ನಾಲ್ಗೆ ಮೇಲೆ ಸರಾಯ್ ತರ ಓಡ್ತದೆ ಅಂದೆ. ಖಾರ ಮಾಡಿದೀನಿ ಓಡ್ತೀರಾ ಅಂತ ಅಂದೆ. ಅದು ಆ ಡಾಕ್ಟ್ರು ಯಾಕೆ ಇವ್ರಿಗೆ ಹುಷಾರಿಲ್ಲ. ಏನಾಗಿದೆ? ಅದು ಇದನ್ನಾಗಿ ದೊಡ್ಡವ್ರು ಹೇಳಿಲ್ವಾ, ಸರ್ವ ರೋಗಾನಿಕೆ ಸಾರಾಯಿನ ಮದ್ದು ಅಂತ. ಈ ಔಷಧಿ ಅವ್ರಿಗೆ ಆಗಲ್ಲ. ನಿಂತ್ಕೊಳ್ಳಿ, ನಾನು ಹೋಗಿ ಡಾಕ್ಟರ್ ಕರ್ಕೊಂಡು ಓಡ್ಬಂದ್ಬಿಡ್ತೀನಿ. ಮಾದ ನಾವೇ ಇವ್ನ ಕರ್ಕೊಂಡು ಹೋಗಿ ತೋರಿಸ್ಕೊಂಡು ಬೇಗ ಬಂದ್ಬಿಡ್ತೀವಿ. ಬಾ ಈ ಕಡೆ. ಹಾ ಪ್ರೇಮ ನೀನ್ ಮೊದಲತ್ತು ಬೇಗ ಒಳಗಡೆ ಹಿಡ್ಕೋ. ಹೋಗಿ ನನ್ನ ಕೈನ ಖಾರ ರುಚಿ ಇನ್ನು ನಿಮಗ್ ಗೊತ್ತಿಲ್ಲ. ತಿಂದ ಮೇಲೆ ಗೊತ್ತಾಯ್ತದೆ ಹೆಂಗಿರ್ತದೆ ಅಂತ. ಈಗ ಬಾಡಿ ತಂದು ಮುಂದೆ ಏನು ಅಂದ್ರೆ ಯಾವ್ದಾದ್ರು ರೈಲ್ವೆ ಟ್ರ್ಯಾಕ್ ಮೇಲೂ ಬ್ರಿಡ್ಜ್ ಇಂದನೋ ಎತ್ತಾಕ್ಬೇಕು ಅಷ್ಟೇ. ಹಾಗೆ ಮಾಡಿದ್ರೆ ನನ್ನ ಮನಸ್ಸು ಮನೆ ಹಾಳಾಯ್ತು. ಮನ್ಸಂತೆ ಮನಸ್ಸು. ಈಗ ನಾವು ಸಿಗಾಕೊಂಡು ಒದ್ದಾಡ್ತಿರಿಂದ ಬಚಾವಬೇಕು, ಸಿಗಾಕೋಬೇಕು. ರಾಜ್, ವಿಕ್ಕಿ ಅನು ಹೋದ್ಲಲ್ಲ ಅನ್ನೋ ದುಃಖಕ್ಕೆ ಹೀಗೆಲ್ಲ ಮಾತಾಡ್ತಾನೆ. ಕೋಪ ಮಾಡ್ಕೋಬೇಡ. ನಿನ್ ಹೇಗ್ ತೋಚುತ್ತೋ ಹಾಗೆ ಮಾಡು. ಹಾಗೆ ಮಾಡು. ಏನು ಏನಾಯ್ತು? ರಾಜ್, ನನಗೆ ಅನು ಕಣ್ಣು ನೋಡ್ತಾ ಇದ್ರೆ ಭಯ ಆಗ್ತಾ ಇದೆ. ಸರಿ ಕಣ್ಣಿಸ್ಬಿಡು. ಯಾಕೋ ಬ್ರಿಡ್ಜು ಇಳಿಯೋ. ವಿಕಿ ಕಮ್. ಏನಾಗೈತೆ ನೋಡ್ಲಾ? ಅಣ್ಣೋ ಡೀಸೆಲ್ ಪಂಪ್ ಕಟ್ಟಾಗೈತೆ ಅಣ್ಣೋ. ಅಷ್ಟೇ, ಇನ್ನು ಕಲ್ಲಿಡ್ಲಾ? ವಿಕಿ ಅವ್ರ ಕೆಲಸ ಈಗಲೂ ಮುಗಿಯಲ್ಲ ಅಂತ ಕಾಣುತ್ತೆ. ಬಾ ನಾವು ಹೊರಟೋಗೋಣ. ಸರಿ. ವಿಕಿ ಅವ್ರ ಗಾಡಿ ಪಂಚರ್ ಅಂತ ಕಾಣುತ್ತೆ. ಒಳಗಡೆ ಯಾರಾದ್ರೂ ಇದಾರ ನೋಡು. ಇಲ್ಲ ಅಂದ್ರೆ ಆ ಲಾಕ್ ಓಪನ್ ಆಗಿದೆ ನೋಡು. ಹೋಗು. ರಾಜ್, ಕಾರಲ್ಲಿ ಯಾರೂ ಇಲ್ಲ. ಯಾರು ಇಲ್ವಾ? ಇಲ್ಲ. ಸರಿ ಬಾ.
ವಿಕಿ ಟೈಮ್ ಸರಿಯಿಲ್ಲ, ಬಾ ಹೋಗೋಣ. ವಿಕಿ, ಐ ಆಮ್ ಸಾರಿ. ಟೈರೋ ಹೊತ್ತು ಗೊತ್ತು ಏನೂ ಗೊತ್ತಿಲ್ಲ. ಯಾವಾಗ ಅಂದ್ರೆ ಪಂಚರ್ ಆಗೋಗ್ಬಿಡುತ್ತೆ. ಆ ಪಂಚರ್ ಹಾಕೊಂಡು ಎಫ್ಸಿ ಪಂಚರ್ ಹಾಕೊಂಬರೋಷ್ಟೊತ್ತಿಗೆ ಹೆಣ ಬಿದ್ದೋಯ್ತು. ನಮ್ಮ ಹಣೆ ಬರಾನೇ ಇಷ್ಟು. ಯಾಕೆ ಎಲ್ರು ಎರಡೆರಡು ಮದುವೆ ಆಗ್ತಾರೆ ಅಂತ ಈಗ ಗೊತ್ತಾಯ್ತು. ಒಂದು ಪಂಚರ್ ಆದ್ರೆ ಇನ್ನೊಂದಾದ್ರೂ ಇರ್ಲಿ ಅಂತ. ಅರೆ ಈಗ ತಾನೇ ಅನ್ಕೊಂಡೆ ಗಾಡಿಗೆ ಸ್ಟೆಪ್ನಿ ಬೇಕು ಅಂತ, ಆಗ್ಲೇ ಪ್ರತ್ಯಕ್ಷ ಆಗೋಗ್ಬಿಟ್ಟಿದೆಯಲ್ಲ. ಅಲ್ಲ, ರೋಡ್ನಲ್ಲಿ ನಿಂತು ಲಿಫ್ಟ್ ಕೇಳೋದು ನೋಡಿದೀನಿ. ಲಿಫ್ಟ್ ಕೇಳದೆ ಫ್ರೀ ಗಿಫ್ಟ್ ಕೊಡೋ ತರ ಕಾರಲ್ಲಿ ಬಂದು ಕೂತಿದ್ಯಲ್ಲ, ಇದು ನ್ಯಾಯನಾ? ಏನಮ್ಮ, ಯಾರು ನೀನು? ಮಾತಾಡೋ. ಅಯ್ಯಯ್ಯ, ಸೈಲೆಂಟ್ ಆಗಿ ಕೂತಿದ್ಯಲ್ಲ. ಅಯ್ಯೋ, ಮೊದ್ಲು ಕೆಳಗಿಳಿಯ ಬಾ, ನಾನು ಅಂತವನಲ್ಲ. ಪರವಾಗಿಲ್ವೇ? ಕೆಳಗಿಳಿ ಅಂದ್ರೆ ಮೈ ಮೇಲೆ ಬಂದು ಬೀಳ್ತಾ ಇದೆಯಲ್ಲ. ಇನ್ನೂ ಸ್ವಲ್ಪ ಕಾರ ಬಿಟ್ರೆ ಮುಂದಿನ ಸಿಟಿಗೆ ಬಂದ್ಬಿಡ್ತೀಯೇನೋ. ಇಳಿಯಮ್ಮ ಕೆಳಗೆ. ರಾಜ್, ಏನಾಯ್ತು? ಏನಾಯ್ತು ಅಂದ್ರೆ ಗಾಬರಿಲಿ ಪೆಟ್ರೋಲ್ ಹಾಕ್ಸ್ಕೊಳ್ಳೋದು ಮರ್ತು ಹೋಗ್ಬಿಟ್ವಿ. ಈಗ ಪೆಟ್ರೋಲ್ ಆಗೋಗಿದೆ. ಮುಂದೆ ಏನು ಮಾಡೋದೀಗ? ಒಂದು ಕೆಲಸ ಮಾಡ್ತೀಯಾ? ನೀನು ಪೆಟ್ರೋಲ್ ತಗೊಂಡ್ ಬಾ, ನಾನು ಪ್ರೇಮ ಇಲ್ಲೇ ಇರ್ತೀವಿ. ನನಗಾಗಲ್ಲಪ್ಪ, ಅವನು ಬೇರೆ. ಈಗ ನನಗೆ ಭಯ ಆಗ್ತಾ ಇದೆ. ಸರಿ, ನಾನು ಹೋಗಿ ಬರ್ತೀನಿ, ನೀನು ಪ್ರೇಮ ಇಲ್ಲೇ ಇರಿ. ರಾಜ್, ನೀನಿಲ್ದೆ ನಮಗಿರೋ ಭಯ ಆಗುತ್ತೆ, ನಾವು ಬರ್ತೀವಿ. ಸರಿ, ಎಲ್ರೂ ಹೋಗೋಣ ಬನ್ನಿ. ಅಯ್ಯಯ್ಯೋ, ಇವಳು ಹ್ಯಾಕ್ ಸತ್ತೋ ಏನೋ, ಯಾವ ನನ್ನ ಮಗ ಏನ್ ಮಾಡುತ್ತೋ ಏನೋ. ಈ ಬಾಡಿ ನನ್ನ ಕಾರಲ್ಲಿ ಹೇಗ್ ಬಂತೋ, ಈಗ ಏನಪ್ಪ ಮಾಡೋದು? ಪ್ರೇಮ, ಮತ್ತೆ ಹೆಂಗ್ ಬಂತು? ಅನಿಷ್ಟ ಎಲ್ಲಿಂದ ಬಂದು ಹೋಗ್ತಿತ್ತೋ. ಸದ್ಯ ನನ್ನ ಹೆಂಡತಿ ತಾಳಿ ಗಟ್ಟಿಯಾಗಿತ್ತು, ನಾನು ಬದುಕೊಂಡೆ. ಹಬ್ಬ, ಏನ್ ಮಾಡೋದು ರಾಜ್? ಏನಾದ್ರೂ ಒಂದು ದಾರಿ ಹುಡುಕ್ಬೇಕು. ವಿಕಿ, ಪೊಲೀಸ್. ಎಲ್ಲಿಂದ ಬರ್ತಿದ್ದೀರಾ? ಯಾರಿಗೆ ಹುಡುಗಿರು? ಸರ್, ನಾವೆಲ್ಲ ಒಂದೇ ಫ್ಯಾಮಿಲಿ. ಯಾವುದೋ ಫಂಕ್ಷನ್ ಹೋಗಿದ್ದೀವಿ, ಮನೆಗೆ ವಾಪಸ್ ಹೋಗ್ತಾ ಇದೀವಿ. ಎಲ್ಲಿ ಲೈಸೆನ್ಸ್, ಗಾಡಿ ಡಾಕ್ಯುಮೆಂಟ್ಸ್? ಡಾಕ್ಯುಮೆಂಟ್ಸ್ ಸರ್, ನಾನು. ನೀನು? ಸರ್, ಇವರು ರಾಘವೇಂದ್ರ ನಗರ ಎಸ್ ಐ ಇದಾರಲ್ಲ, ಅವ್ರ ತಮ್ಮ ಸರ್. ಹೌದು ಸರ್. ಡೋಂಟ್ ಮಿಸ್ಟೇಕ್ ಮೀ ಮಿಸ್ಟರ್. ನಾಳೆ PM ವಿಸಿಟ್ ಇರೋದ್ರಿಂದ ಎಲ್ಲಾ ಗಾಡಿಗಳನ್ನು ಸ್ಟ್ರಿಕ್ಟ್ ಆಗಿ ಚೆಕ್ ಮಾಡ್ತಾ ಇದೀವಿ. ನಾವು ಯು ಕ್ಯಾನ್ ಮೇಕ್ ಎ ಮೂವ್. ವಿಕಿ, ಸಿಟಿಲಿ ಎಲ್ಲ ಕಡೆ ಪೊಲೀಸ್ ಇರೋದ್ರಿಂದ ನಾವೆಲ್ಲೂ ಹೋಗೋಕ್ಕಾಗಲ್ಲ. ರಾತ್ರಿಯಿಂದ ಮನೆಗೆ ಬೇರೆ ಹೋಗಿಲ್ಲ, ನಮ್ಮ ಅಣ್ಣ ಬೇರೆ ಇರ್ತಾನೆ. ಬಾಡಿನ ಡಿಕ್ಕಿಲಿ ಇಟ್ಬಿಟ್ಟು ಗಾಡಿನ ಮನೆ ನಿಲ್ಲಿಸ್ಬಿಡೋಣ. ಮತ್ತೆ ನಾನು ನೀನು ಹಾಸ್ಟೆಲ್ ಡ್ರಾಪ್ ಮಾಡ್ತೀವಿ, ನೀನು ಬೆಳಿಗ್ಗೆ ಮನೆಗೆ ಬಂದ್ಬಿಡು. ಅಲ್ಲಿ ಮೀಟ್ ಮಾಡಿ ಡಿಸೈಡ್ ಮಾಡೋಣ. ಓಕೆ? ಏನ್ರಿ, ಅನು ವಿಷಯ ಏನಾದ್ರೂ ಗೊತ್ತಾಯ್ತಾ? ಏನೂ ತಿಳಿಲಿಲ್ಲ. ಪೊಲೀಸ್ನವ್ರಿಗೆ ಕೇಳಿದ್ರೆ ಅವಳೆಲ್ಲಿದ್ದಾಳೆ ಅಂತ ಗೊತ್ತಾಗ್ಬೇಕು. ಸತ್ತಿದ್ರೆ ಅವಳು ಬಾಡಿ ಸಿಗ್ಬೇಕು, ಆಗ್ಲೇ ಪತ್ತೆ ಮಾಡಕ್ ಸಾಧ್ಯ ಅಂತಾರೆ. ನೋಡೋಣ, ದೇವ್ರಿದ್ದಾನೆ. ಅಯ್ಯಯ್ಯೋ, ನನ್ನ ಕೈಲವಳು ಸತ್ತಿದ್ದಾಳೆ ಅಂತ ಕೇಳಕ್ಕೂ ಆಗಲ್ಲ ರೀ. ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊ.